ಏನು ಪ್ರಶ್ನೆ ಇದು? ಏನಾಯ್ತೆ? ತಿರುಗಾಟಕ್ಕೆ ಹೊರಡುವಾಗ ಗೋಪಿಕೆಯರಾದಂತಹ ನಮ್ಮಲ್ಲಿ ಹೇಳದೆ ಹೊರಟವ ನೀನಲ್ಲ ಅಲ್ಲ. ಇಂದ ಹಾಕಲು ಶೃಂಗಾರ ಭರಿತನಾಗಿ ಅಣ್ಣನಾದ ಬಲರಾಮ ಅಜ್ಜನಾದಂತಹ ಕ್ರೂರನನ್ನು ರಥದಲ್ಲಿ ಕೊಳ್ಳಿರಿಸಿಕೊಂಡು ವೇಗವಾಗಿ ಹೋಗುತ್ತಾ ಇದೆಯಲ್ಲ, ದೂರ ಪ್ರಯಾಣ ಪ್ರಶ್ನೆ. ಮಾವನ ಮನೆಗಾದ್ರೂ ನಾವು ಬರ್ತೇವೆ. ಎಂತದಕ್ಕೆ? ಅಲ್ಲಿ ಅಲ್ಲಿ ನಿನಗೆ ಹೆಣ್ಣನ್ನು ನೋಡ್ಲಿಕ್ಕಲ್ವಾ? ಹಾಗಲ್ವೇ? ಮತ್ತೆ ಮಾವನ ಮನೆಯಲ್ಲಿ ಹಬ್ಬ ಅಂತೆ. ಹಬ್ಬ ಅಂತ ನಾವು ಬರ್ತೇವೆ. ಅಲ್ಲಿ ಸರ ಸಿಗ್ತದೆ, ಬಳೆ ಸಿಗ್ತದೆ, ಕಣ್ಣಿಗೆ ಕಣ್ಣದ ಮನಸ್ಸಿಗೆ ಇಡಿಸಿದ್ದು ಸೀರೆ, ಸಿಹಿ ತಿಂಡಿ. ಸಿಹಿ ತಿಂಡಿ ತಿಂಡಿ ನಾನು ಹೋದದ್ದು. ನೀನು ಬಾಳಿಸಿಕೊಂಡು ಹಾಗೆ ಜಾತ್ರೆ ಅಂತ ಮಾಡಿದ್ಯಾ? ಅದಲ್ಲ, ಮಾವನಾಗಿರುವಂತಹ ಕಂಸ ನಮ್ಮನ್ನ ಕೊಲ್ಲುವಂತ ಉದ್ದೇಶದಿಂದಲಾಗಿ ಬಿಲ್ಲ ಹಬ್ಬವನ್ನು ಅರ್ಪಿಸಿದ್ದಾನಂತೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಗಲಾಟೆ ಆಗುತ್ತದೆ ಅಂತ. ಗಲಾಟೆ ಆದ್ರೂ ನಾವು ಬರೋದಿಲ್ಲಪ್ಪ. ಅದು ಬಾಯಿ ಬಿಟ್ಟು ಹೇಳುದು ಬೇಡಪ್ಪ. ಹೆಣ್ಣು ಮಕ್ಕಳು ಗಲಾಟೆಗೆ ಜನ ಅಂತ ಗೊತ್ತುಂಟು ನನಗೆ. ಹೆಣ್ಣು ಮಕ್ಕಳು ಹೆಂಗಸರಿಗೆ ಗಲಾಟೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತಲ್ಲ, ಮನೆ ಒಳಗಿದ್ದ ಪಾತ್ರವನ್ನು ಹೊರಗೆ ಬಿಟ್ಟ ಅದು ಹೆಂಗಸರದೇ ಗಲಾಟೆ ಅಂತ. ಮನೆಯಲ್ಲಿ ಆಗಬಹುದು, ಹೊರಗಡೆ ಗಲಾಟೆ ನಾವಲ್ಲ ಅಲ್ವಾ? ಹೋಗಿ ಬರುದು ಎಷ್ಟು ದಿವಸ ಆಗುತ್ತೆ? 3 ದಿನ. ಇಂದು ಹೋಗುದು, ನಾಳೆ ಹಬ್ಬ, ನಾಡಿದ್ದು ಬರುದು. 3 ದಿವಸ ನಿನ್ನನ್ನು ಬಿಟ್ಟು ಹೇಗಿರಲಿ ಕೃಷ್ಣಯ್ಯ? ಆಗುದಿಲ್ವಾ? ನಮ್ಮಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳಿದ್ದಾರೆ. ಹೌದು. ಅದರಲ್ಲಿ ಅತಿ ಚಿಕ್ಕವಳಿಗೆ ಕೃಷ್ಣನ ವೇಷವನ್ನ ತೊಡಿಸಿ ಅದು ಮುದ್ದು ಕೃಷ್ಣ ಆಗ್ತದೆ ಅಲ್ವಾ? ಮಾಡಿ ಮತ್ತೆ ನಿಲ್ಲಿಸುವುದು. ನಾನು ಬರುವ ತನಕ ನನ್ನ ನಾಮಸ್ಮರಣೆಯಲ್ಲಿ ನೀವೆಲ್ಲ ಕೃಷ್ಣ